ಹೊಸಪೇಟೆಯಲ್ಲಿ ಇಂದು ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ ಹಾಗೂ ಎಐಟಿಯುಸಿ ನೇತೃತ್ವದಲ್ಲಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಹುದ್ದೆಯ ಕಾಯಂ ವೇತನ ಹೆಚ್ಚಳ ಮೊದಲಾದ ಬೇಡಿಕೆಗಳ ಈಡೇರಿಕೆಗಾಗಿ ಹೊಸಪೇಟೆ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿಜಯನಗರ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು. ವಿಜಯನಗರ ಜಿಲ್ಲಾಧಿಕಾರಿಗಳ ಪರವಾಗಿ ಸಹಾಯಕ ಉಪವಿಭಾಗಾಧಿಕಾರಿಗಳಾದ ವಿವೇಕಾನಂದರವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ವೇತಾ ಹೋರಾಟದ ಸ್ಥಳಕ್ಕೆ ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ಎಚ್ ವೀರಣ್ಣ, ಗುಡಿಹಳ್ಳಿ ಹಾಲೇಶ್, ಅಲ್ಲಿಗಿ ಸುರೇಶ್ ಕೂಡ್ಲಿಗಿ ಅಧ್ಯಕ್ಷರು, ಸುಮಾ ಹರಪನಹಳ್ಳಿ ಅಧ್ಯಕ್ಷರು, ಬಸಮ್ಮ ಅಡಗಲಿ, ವಿಜಯಲಕ್ಷ್ಮಿ ಕೊಟ್ಟೂರು ತಾಲೂಕು ಮುಖಂಡರು, ರತ್ನಮ್ಮ ಹೊಸಪೇಟೆ ಅಧ್ಯಕ್ಷರು, ಫಾತಿಮಾ ಕೂಡ್ಲಿಗಿ, ಸಿಪಿಐ ಮುಖಂಡ ಕರಿಯಪ್ಪ, ವಿಶಾಲಾಕ್ಷಿ ನೀಲಗುಂದ್, ಸುಮಾ ಹಾಗೂ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಮೊದಲಾದವರು ಭಾಗವಹಿಸಿದ್ದರು. ವರದಿ ಗುಡಿಹಳ್ಳಿ ಹಾಲೇಶ್. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ. ಧನ್ಯವಾದಗಳು. ನ್ಯಾಯಯುತವಾಗಿ ಕೇಳ್ತಾ ಇರ್ತಕ್ಕಂಥ ಎಲ್ಲ ಕೋರಿಕೆಗಳನ್ನು ನಮ್ಮ ಮೇಲಾಧಿಕಾರಿಗಳ ಮೂಲಕವಾಗಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರಕ್ಕೆ ಇದನ್ನ ಪ್ರೊಸೆಸ್ ಮಾಡಲಾಗ್ತದೆ ಕೊಡ್ತಾ ನಾನು ಹೇಳ್ತಾ ಇರ್ತೇನೆ.